ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನವರಾತ್ರಿಯ 4ನೇ ದಿನ ಯಾವ ದೇವಿಯನ್ನು ಆರಾಧನೆ ಮಾಡಬೇಕು, ಪೂಜೆ ಸಮಯ, ಶುಭ ಮುಹೂರ್ತ, ಜೊತೆಗೆ ಯಾವ ನೈವೇದ್ಯ, ಯಾವ ಬಣ್ಣದ ಬಟ್ಟೆಗಳು, ಯಾವ ಹೂಗಳು, ಮಂತ್ರಗಳು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನವರಾತ್ರಿ ಪೂಜೆಯನ್ನು ಶುರು ಮಾಡಿಲ್ಲ, ನಾಳೆ ನೀವು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀರಾ ಅಂದರೆ ಯಾವ ಸಮಯದಲ್ಲಿ ಮಾಡಬೇಕು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ನವರಾತ್ರಿಯ 4ನೇ ದಿನ ದುರ್ಗಾದೇವಿಯ 4ನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ಕೂಷ್ಮಾಂಡ ದೇವಿ ಬ್ರಹ್ಮಾಂಡದ ಸೃಷ್ಟಿಕರ್ತೆ ಮತ್ತು ಶಕ್ತಿಯುತ ದೇವತೆ. ಈ ದಿನದ ಬಣ್ಣ ಹಳದಿ, ಅಂದರೆ ಯೆಲ್ಲೋ ಕಲರ್ ಬಟ್ಟೆಗಳನ್ನು ಧರಿಸಬೇಕು. ಹಳದಿ ಬಣ್ಣ ಸಂತೋಷ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ. ಇದು ಹೊಸ ಆರಂಭವನ್ನು ಸೂಚಿಸುತ್ತೆ. ಈ ದಿನ ಬೂದುಗುಂಬಳಕಾಯಿ ಹಲ್ವಾ ಅಥವಾ ಮಾಲ್ಪೋವ ಅಥವಾ ಮೊಸರನ್ನ ಇದನ್ನು ನೈವೇದ್ಯವಾಗಿ ಇಡಬೇಕು. ಆದಷ್ಟು ಬೂದುಗುಂಬಳಕಾಯಿ ಹಲ್ವಾ ಮತ್ತು ಮಾಲ್ಪೋವವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಬೂದುಗುಂಬಳಕಾಯಿ ಈ ದೇವಿಗೆ ತುಂಬಾ ಇಷ್ಟವಾದದ್ದು. ಈ ತಾಯಿಯ ಹೆಸರೇ ಸೂಚಿಸುವಂತೆ ಕೂಷ್ಮಾಂಡ ಅಂದರೆ ಇದನ್ನು ಸಂಸ್ಕೃತದಲ್ಲಿ ಬೂದುಗುಂಬಳಕಾಯಿ ಅಂತಲೇ ಕರೆಯೋದು. ಹಾಗಾಗಿ ಈ ದಿನ ತುಂಬಾ ವಿಶೇಷವಾಗಿ ಬೂದುಗುಂಬಳಕಾಯಿ ಹಲ್ವವನ್ನು ಮಾಡಿ ದೇವಿಗೆ ನೈವೇದ್ಯವಾಗಿ ಇಡಬೇಕು. ನಾಳೆ ಕೂಡ ಅತ್ಯಂತ ಶುಭ ದಿನ. ರವಿ ಯೋಗ ಕೂಡ ಇರೋದ್ರಿಂದ ಇನ್ನು ಯಾರೆಲ್ಲ ನವರಾತ್ರಿ ಪೂಜೆಯನ್ನು ಶುರು ಮಾಡಿಲ್ಲ ಅಥವಾ ಮಾಡಬೇಕು ಅಂತ ಅಂದ್ಕೊಂಡಿರೋರು ನಾಳೆಯಿಂದ ಶುರು ಮಾಡಬಹುದು. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡಿ ನಿಮ್ಮ ಪೂಜೆನ ಶುರು ಮಾಡ್ಕೋಬಹುದು. ಬೆಳಗಿನ ಬ್ರಾಹ್ಮಿ ಮುಹೂರ್ತ 4:50 5:50 ತನಕ ಇರುತ್ತೆ. ಆ ಸಮಯದಲ್ಲಿ ಕಳಶ ಸ್ಥಾಪನೆ ಮಾಡಬಹುದು. ಅಥವಾ ಆ ಸಮಯದಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಬೆಳಗ್ಗೆ 7 ಗಂಟೆಯಿಂದ ರವಿ ಯೋಗ ಇರುತ್ತೆ. ಹಾಗಾಗಿ ಆ ಸಮಯದಲ್ಲಿ ಬೇಕಾದರೆ ನೀವು ಕಳಶ ಸ್ಥಾಪನೆ ಮಾಡ್ಕೋಬಹುದು. ಇನ್ನು ಅಮೃತಗಳಿಗೆ ಬೆಳಗ್ಗೆ 9:20 11 ಗಂಟೆ ತನಕ ಇರುತ್ತೆ. ಆ ಸಮಯದಲ್ಲಿ ಕೂಡ ಕಳಶ ಸ್ಥಾಪನೆ ಮಾಡಿ ಮನೆಯಲ್ಲಿ ಪೂಜೆ ಮಾಡಬಹುದು. ಈಗಾಗಲೇ ನವರಾತ್ರಿ ಪೂಜೆ ಶುರು ಮಾಡಿರೋವಂಥವ್ರು ನವರಾತ್ರಿಯ 4ನೇ ದಿನದ ಪೂಜೆ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ಒಳಗಾಗಿ ಮಾಡಬಹುದು. ಈ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅನ್ನೋರು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ 11:50 12:40 ತನಕ ಇರುತ್ತೆ. ಈ ಸಮಯದಲ್ಲಿ ಕೂಡ ಮಾಡ್ಕೋಬಹುದು. ಇನ್ನು ಸಂಜೆ ಪೂಜೆ ಮಾಡ್ತೀವಿ ಅಂತ ಅನ್ನೋರು ಸಂಜೆಯ ಗೋಧೂಳಿ ಸಮಯ 5 ಗಂಟೆಯಿಂದ 6:40 ತನಕ ಒಳ್ಳೆ ಶುಭ ಸಮಯ ಇರುತ್ತೆ. ಈ ಸಮಯದಲ್ಲೂ ಕೂಡ ಮಾಡ್ಬೋದು. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ ಒಳ್ಳೆ ಶುಭ ಸಮಯ ಇದೆ. ಈ ಸಮಯದಲ್ಲಿ ನವರಾತ್ರಿ ಪೂಜೆನ ಮಾಡಬಹುದು. ಕಳಶ ಸ್ಥಾಪನೆ ಮಾಡುವಂಥವ್ರು ಕೂಡ ಈ ಸಮಯದಲ್ಲಿ ಮಾಡಬಹುದು. ಈಗಾಗಲೇ ಶುರು ಮಾಡಿರೋರು ಕೂಡ 4ನೇ ದಿನದ ಕೂಷ್ಮಾಂಡ ದೇವಿ ಪೂಜೆಯನ್ನು ಈ ಸಮಯದಲ್ಲಿ ಮಾಡಬಹುದು. ಬೆಳಗ್ಗೆ ಮಾಡೋದಕ್ಕೆ ಆಗಲಿಲ್ಲ ಅನ್ನೋರು ಸಂಜೆ 5 ಗಂಟೆಯಿಂದ 6:40 ತನಕ ಒಳ್ಳೆ ಸಮಯ ಇದೆ. ಈ ಸಮಯದಲ್ಲೂ ಕೂಡ ಸಂಜೆ ಪೂಜೆನ ಮಾಡಬಹುದು. ಬನ್ನಿ ಈಗ ಕೂಷ್ಮಾಂಡ ದೇವಿ ಅವತಾರದ ಕಥೆಯನ್ನು ಚಿಕ್ಕದಾಗಿ ಹೇಳ್ತೀನಿ. ಕೂಷ್ಮಾಂಡ ದೇವಿಯು ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾದವರು. ಇವರನ್ನು ಆದಿಶಕ್ತಿ ಅಂತ ಕೂಡ ಕರೀತಾರೆ. ಈಕೆ ದುರ್ಗಾ ಮಾತೆಯ 4ನೇ ರೂಪ. ಎಲ್ಲ ಕಡೆ ಅಂಧಕಾರ, ಆಹಾಕಾರ, ಎಲ್ಲಿಯೂ ಸೃಷ್ಟಿಯ ಗುರುತೇ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅವತಾರವೆತ್ತಿ ಬರುವ ದೇವಿ ಈ ಕೂಷ್ಮಾಂಡ ದೇವಿ. ಸೃಷ್ಟಿಯ ಆದಿ ಅಥವಾ ಆರಂಭ ಈಕೆಯಿಂದ ಆದ ಕಾರಣ ಈಕೆಗೆ ಆದಿಶಕ್ತಿ ಎಂಬ ಹೆಸರು ಕೂಡ ಇದೆ. ಒಟ್ಟಾರೆ ಹೇಳಬೇಕು ಅಂದರೆ ಇವಳಿಗಿಂತ ಮೊದಲು ಬ್ರಹ್ಮಾಂಡವೇ ಇರಲಿಲ್ಲ. ಸೂರ್ಯಮಂಡಲದ ಒಳಗಿರುವ ಲೋಕದಲ್ಲಿ ಈಕೆ ವಾಸವಾಗಿರ್ತಾರೆ. ಸೂರ್ಯ ಲೋಕದಲ್ಲಿ ಇರಬಹುದಾದ ಶಕ್ತಿ ಸಾಮರ್ಥ್ಯ ಇರೋದು ಇವ್ರಿಗೆ ಮಾತ್ರನೇ. ಈಕೆಯ ಶರೀರದ ಕಾಂತಿ ಸೂರ್ಯನ ಕಾಂತಿಗೆ ಸರಿಸಮಾನವಾಗಿರುತ್ತೆ. ಈಕೆ ಇಲ್ಲದೆ ಬೇರ್ಯಾರಿಗೂ ಕೂಡ ಇಂಥ ಶಕ್ತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ಕಾರಣದಿಂದನೇ ಈ ದೇವಿಯನ್ನು ಪೂಜೆ ಮಾಡುವಂಥ ಕಡೆ ಅಭೂತಪೂರ್ವ ತೇಜಸ್ಸು ಇರುತ್ತೆ. ದಶ ದಿಕ್ಕುಗಳಲ್ಲೂ ಇವರ ಪ್ರಕಾಶವೇ ತುಂಬಿರುತ್ತೆ. ಬ್ರಹ್ಮಾಂಡದಲ್ಲಿರುವಂಥ ಯಾವುದೇ ಪ್ರಾಣಿ, ಪಕ್ಷಿ ಅಥವಾ ಇನ್ಯಾವುದೇ ಪದಾರ್ಥಗಳ ಮೇಲೆ ಅಂದರೆ ಜೀವ ಮತ್ತು ನಿರ್ಜೀವ ವಸ್ತುಗಳ ಮೇಲೆ ಈಕೆ ಪ್ರಭಾವ ಇದ್ದೇ ಇರುತ್ತೆ. ಈ ದೇವಿಗೆ 8 ಭುಜಗಳಿರುತ್ತೆ. ಆದ್ದರಿಂದ ಇವರನ್ನು ಅಷ್ಟಭುಜ ದೇವಿ ಅಂತ ಕೂಡ ಕರೀತಾರೆ. ಇವರ ಕೈಗಳಲ್ಲಿ ಕಮಂಡಲ, ಬಿಲ್ಲು, ಬಾಣ, ಕಳಶ, ಚಕ್ರ ಮತ್ತು ಗದೆಗಳು ಇರುತ್ತೆ. ಸಿಂಹ ಇವರ ವಾಹನ ಆಗಿರುತ್ತೆ. ಕೂಷ್ಮಾಂಡ ದೇವಿ ಅಂತ ಕರೆಯೋದಕ್ಕೆ ಇನ್ನೊಂದು ಕಾರಣ ಇದೆ. ಇವರಿಗೆ ಕುಂಬಳಕಾಯಿ ಅಂದರೆ ತುಂಬ ಪ್ರಿಯ. ಸಂಸ್ಕೃತ ಭಾಷೆಯಲ್ಲಿ ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿ. ಆದ್ದರಿಂದ ಈ ದೇವಿಗೆ ಬೂದುಗುಂಬಳಕಾಯಿಯ ನೈವೇದ್ಯ ಹೆಚ್ಚು ಪ್ರಿಯ. ಪವಿತ್ರವಾದ ಮತ್ತು ಚಂಚಲವಿಲ್ಲದ ಮನಸ್ಸಿನಿಂದ ಈ ದೇವಿಯನ್ನು ಪೂಜೆ ಮಾಡಬೇಕು. ಆಗ ಭಕ್ತರ ರೋಗ ರುಜಿನಗಳನ್ನು
ಪರಿಹಾರ ಮಾಡ್ತಾರೆ. ಹೆಚ್ಚಾಗಿ ಏನನ್ನೂ ಬಯಸದ ಈ ದೇವಿ ಕೇವಲ ನಿಷ್ಕಲ್ಮಶ ಮನಸ್ಸು ಮತ್ತು ಭಕ್ತಿಗೆ ಸೋತು ಹೋಗ್ತಾರೆ. ಈಕೆ ಒಲಿದ್ರೆ ಅವರ ಬದುಕಿನಲ್ಲಿ ಕಷ್ಟ ನಷ್ಟಗಳು ಸಂಭವಿಸೋದೇ ಇಲ್ಲ. ಶುದ್ಧವಾದ ಮನಸ್ಸಿನಿಂದ ಈ ದೇವಿಯನ್ನ ಆರಾಧಿಸಿದವರಿಗೆ ಸುಖ ಸಮೃದ್ಧಿ ನೀಡುವುದಲ್ಲದೆ ಉದ್ಯೋಗದಲ್ಲಿನ ಯಾವುದೇ ತೊಂದರೆಗಳನ್ನು ನಿವಾರಿಸುವ ಶಕ್ತಿಯನ್ನು ಪಡಿಬಹುದು. ಈ ದೇವಿಯ ಆರಾಧನೆಯಿಂದ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ? ಒಳ್ಳೆ ಆರೋಗ್ಯ, ಒಳ್ಳೆ ಉದ್ಯೋಗ, ಒಳ್ಳೆ ಕುಟುಂಬ ಇಷ್ಟಿದ್ರೆ ಸಾಕು. ಜೀವನದಲ್ಲಿ ಇದಕ್ಕಿಂತ ಇನ್ನೇನು ಬೇಕು? ಅಷ್ಟೈಶ್ವರ್ಯಗಳು ಅಂದರೆ ಇದೇ ಅಲ್ವಾ? ಈ ದೇವಿಯನ್ನು ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಆರಾಧನೆ ಮಾಡಿದವರಿಗೆ ಮಾತೃ ಸ್ವರೂಪಳಾದ ಈ ತಾಯಿ ಇದನ್ನೆಲ್ಲ ಕೊಡ್ತಾರೆ. ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಈ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ. ಈ ದೇವಿ ಮಂತ್ರ ಈ ರೀತಿ ಇದೆ. ಮೊದಲನೇ ಮಂತ್ರ ಓಂ ಏಂ ಹ್ರೀಂ ಕ್ಲೀಂ ಕೂಷ್ಮಾಂಡಾಯೈ ನಮಃ. ಇನ್ನೊಂದು ಮಂತ್ರ ವಂದೇ ವಾಂಛಿತ ಕಾಮಾರ್ಥ ಚಂದ್ರಾರ್ಧ ಕೃತಶೇಖರ ಸಿಂಹಾರೂಢ ಅಷ್ಟಭುಜ ಕೂಷ್ಮಾಂಡ ಯಶಸ್ವಿನೀಂ. ಇನ್ನೊಂದು ಮಂತ್ರ ಯಾ ದೇವಿ ಸರ್ವಭೂತೇಷು ಮಾ ಕೂಷ್ಮಾಂಡ ರೂಪೇಣ ಪ್ರತಿಷ್ಠಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರನ 11 ಅಥವಾ 21 ಅಥವಾ 108 ಸಲ ಹೇಳಬೇಕು. ನೀವು ಬೇರೆ ಬೇರೆ ದುರ್ಗಾ ಮಂತ್ರಗಳನ್ನು ಹೇಳ್ತಾ ಇದ್ದೀರಾ ಅಂದರೆ ಈ ಮಂತ್ರನ 11 ಅಥವಾ 21 ಸಲ ಹೇಳಿ. ಅಥವಾ ಬೇರೆ ಯಾವುದು ಹೇಳ್ತಿಲ್ಲ ಅಂದರೆ ಈ ಮಂತ್ರಗಳನ್ನ 108 ಸಲ ಹೇಳಿ. ಕೂಷ್ಮಾಂಡ ದೇವಿ ಪೂಜೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಸೋದಿದೆ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?